ಮೊದಲ ಪ್ರಶ್ನೆ, ದಿ ಬ್ರೋಕನ್ ವಿಂಗ್ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ 1 ಜವಾಹರ್ಲಾಲ್ ನೆಹರು, ಆಪ್ಷನ್ 2 ಮುಲ್ಕ್ ರಾಜ್ ಆನಂದ್, ಆಪ್ಷನ್ 3 ಸರೋಜಿನಿ ನಾಯ್ಡು, ಆಪ್ಷನ್ 4 ಖುಷ್ವಂತ್ ಸಿಂಗ್. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು? ದಿ ಬ್ರೋಕನ್ ವಿಂಗ್ ಪುಸ್ತಕವನ್ನು ಬರೆದವರು ಸರೋಜಿನಿ ನಾಯ್ಡು. ಆಪ್ಷನ್ 3 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಭಾರತೀಯ ವಿಜ್ಞಾನ ಸಂಸ್ಥೆ ಯಾವಾಗ ಸ್ಥಾಪಿಸಲ್ಪಟ್ಟಿತು? ಭಾರತೀಯ ವಿಜ್ಞಾನ ಸಂಸ್ಥೆ 1909ರಲ್ಲಿ ಸ್ಥಾಪಿಸಲ್ಪಟ್ಟಿತು. ಆಪ್ಷನ್ 1 ಸರಿಯಾದಂಥ ಉತ್ತರ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ವಿಯೆನ್ನಾ, ಪ್ಯಾರಿಸ್, ಜಿನೆವಾ, ಹೇಗ್. ಅಂತಾರಾಷ್ಟ್ರೀಯ ನ್ಯಾಯಾಲಯ ದಿ ಹೇಗ್ನಲ್ಲಿದೆ. ಆಪ್ಷನ್ 4 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಮಾನವ ದೇಹದಲ್ಲಿರುವ ಎಲುಬುಗಳ ಸಂಖ್ಯೆ ಎಷ್ಟು? ಮಾನವ ದೇಹದಲ್ಲಿರುವ ಎಲುಬುಗಳ ಸಂಖ್ಯೆ 206. ಆಪ್ಷನ್ 2 ಸರಿಯಾದಂಥ ಉತ್ತರ. ಭಾರತದ ಸಂವಿಧಾನದ 10ನೇ ಅನುಬಂಧವು ಇದರೊಂದಿಗೆ ವ್ಯವಹರಿಸುತ್ತದೆ. ಪಕ್ಷಾಂತರ ಕಾರಣಗಳಿಂದ ಅನರ್ಹತೆ, ಭಾಷೆಗಳು, ಶಪಥಗ್ರಹಣದ ನಮೂನೆಗಳು, ರಾಜ್ಯಗಳು. ಭಾರತ ಸಂವಿಧಾನದ 10ನೇ ಅನುಬಂಧವು ಪಕ್ಷಾಂತರ ಕಾರಣಗಳಿಂದ ಅನರ್ಹತೆಯೊಂದಿಗೆ ವ್ಯವಹರಿಸುತ್ತದೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ಈ ಕೆಳಗಿನ ಗ್ರಹಗಳಲ್ಲಿ ಯಾವುದೂ ಚಂದ್ರನನ್ನು ಹೊಂದಿರುವುದಿಲ್ಲ? ಪ್ಲೂಟೋ ಮತ್ತು ಬುಧ, ಪ್ಲೂಟೋ ಮತ್ತು ಮಂಗಳ, ಮಂಗಳ ಮತ್ತು ಶುಕ್ರ, ಬುಧ ಮತ್ತು ಶುಕ್ರ. ಈ ಕೆಳಗಿನ ಗ್ರಹಗಳಲ್ಲಿ ಯಾವುದು ಚಂದ್ರನನ್ನು ಹೊಂದಿರುವುದಿಲ್ಲ ಅಂದರೆ ಬುಧ ಮತ್ತು ಶುಕ್ರ. ಆಪ್ಷನ್ 4 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ಹೀಗಿದೆ. ಭಾರತದಲ್ಲಿ ರಾಜ್ಯಗಳ ಕಾನೂನು ಸಲಹೆಗಾರರನ್ನು ಹೀಗೆಂದು ಕರೆಯುತ್ತಾರೆ? ಅಡ್ವೊಕೇಟ್ ಜನರಲ್, ಸಾಲಿಸಿಟರ್ ಜನರಲ್, ಮುಖ್ಯ ಕಾನೂನು ಅಧಿಕಾರಿ, ರಾಜ್ಯ ವಕೀಲ್. ಭಾರತದಲ್ಲಿ ರಾಜ್ಯಗಳ ಕಾನೂನು ಸಲಹೆಗಾರರನ್ನು ಅಡ್ವೊಕೇಟ್ ಜನರಲ್ ಎಂದು ಕರೆಯುತ್ತಾರೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ಭಾರತೀಯ ಸಂವಿಧಾನದಡಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಹಕ್ಕಾಗಿರುವುದಿಲ್ಲ? ಸಮಾನತೆ ಹಕ್ಕು, ವಾಕ್ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಆಸ್ತಿ ಹಕ್ಕು. ಭಾರತೀಯ ಸಂವಿಧಾನದಡಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಹಕ್ಕಾಗಿರುವುದಿಲ್ಲ ಅಂದರೆ ಆಸ್ತಿ ಹಕ್ಕು. ಆಪ್ಷನ್ 4 ಸರಿಯಾದಂಥ ಉತ್ತರ. ನಿಜಾಮ್ ಉಲ್ ಮುಲ್ಕ್ ಅಸಫ್ ಜಾ ಎಂಬ ಬಿರುದನ್ನು ಗಳಿಸಿದವರು ಮತ್ತು ಹೈದರಾಬಾದ್ ನಗರವನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಚಿನ್ ಕಿಲ್ಚ್ ಖಾನ್. ಆಪ್ಷನ್ 3 ಸರಿಯಾದಂಥ ಉತ್ತರ. ಮುಸ್ಲಿಂ ಲೀಗನ್ನು ಸೇರುವಾಗ ಹೀಗೆಂದು ಹೇಳಿದವರಾರು? ಆತನ ನಿಷ್ಠೆ ಮುಸ್ಲಿಂ ಲೀಗ್ಗೆ ಮತ್ತು ಮುಸ್ಲಿಂ ಆಸಕ್ತಿಯು ಯಾವುದೇ ರೀತಿಯಲ್ಲಾಗಲಿ ಮತ್ತು ಯಾವುದೇ ಸಮಯದಲ್ಲಾಗಲಿ ನಿಷ್ಠೆಯಲ್ಲದಿರುವಿಕೆಯ ನೆರಳು ಆತನ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾಗಲೂ ಸೂಚ್ಯವಾಗುವುದಿಲ್ಲ. ಆಗಾ ಖಾನ್, ಮೊಹಮ್ಮದ್ ಅಲಿ ಜಿನ್ನಾ, ಮೊಹಸಿನ್ ಉಲ್ ಮುಲ್ಕ್, ವಿಕಾರ್ ಉಲ್ ಮುಲ್ಕ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೊಹಮ್ಮದ್ ಅಲಿ ಜಿನ್ನಾ. ಆಪ್ಷನ್ 2 ಸರಿಯಾದಂಥ ಉತ್ತರ. ಇಲ್ಬರ್ಟ್ ಮಸೂದೆಯ ವಿವಾದವು ಇದಕ್ಕೆ ಸಂಬಂಧಿಸಿದ್ದು? ಇಲ್ಬರ್ಟ್ ಮಸೂದೆಯ ವಿವಾದವು ಭಾರತೀಯ ಭಾಷೆಗಳಲ್ಲಿ ಪ್ರಕಟವಾಗುತ್ತಿದ್ದ ವಾರ್ತಾಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳ ಮೇಲಿನ ನಿರ್ಬಂಧಗಳ ಹೇರಿಕೆ. ಆಪ್ಷನ್ 2 ರೈಟ್ ಆನ್ಸರ್. ಬೆಳ್ಳಿಯನ್ನು ಒಳಗೊಂಡಿರುವ ಸಾಮಗ್ರಿ ಎಂದರೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ABC. ಹಾರ್ನ್ ಬೆಳ್ಳಿ, ಜರ್ಮನ್ ಬೆಳ್ಳಿ, ರೂಬಿ ಬೆಳ್ಳಿ. ಬೆಳ್ಳಿಯನ್ನು ಒಳಗೊಂಡಿರುವ ಸಾಮಗ್ರಿಗಳು. ಆಪ್ಷನ್ 3 ಸರಿಯಾದಂಥ ಉತ್ತರ.
ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅಂತೇಳಿದೆ. ಇಲ್ಲಿ ಆಪ್ಷನ್ 4 ಸರಿಯಾದಂಥ ಉತ್ತರ. ಮಂಡಳಿಯವರ ಅಥವಾ ಕೊಲೋಜಿಯಂರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರಿಂದ ನೇಮಿಸಲ್ಪಡುತ್ತಾರೆ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ತ್ರಿಪುರಾ ಅಧಿವೇಶನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1939 ಮಾರ್ಚ್ ಕಾಂಗ್ರೆಸ್ ನಡೆದಾಗ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧಿಯವರು ಅಧ್ಯಕ್ಷರಿಗಾಗಿ ಬೆಂಬಲಿಸಿದ ಅಭ್ಯರ್ಥಿಯನ್ನು ಸೋಲಿಸಿದರು. ಆ ಸೋತ ಅಭ್ಯರ್ಥಿ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಪಟ್ಟಾಭಿ ಸೀತಾರಾಮಯ್ಯ. ಅಮಿನೋಸೆಂಟಿಸಿಸ್ ಎಂಬ ತಂತ್ರದಿಂದ ಇದನ್ನು ನಿರ್ಧರಿಸಬಹುದು. ಭ್ರೂಣಲಿಂಗ ಅಮಿನೋ ಆಮ್ಲಗಳ ಬಗ್ಗೆ, ಪ್ರೋಟೀನ್ ಅಮಿನೋ ಆಮ್ಲಗಳ ಸರಣಿ ಬಗ್ಗೆ, ಹಾರ್ಮೋನುಗಳ ಬಗ್ಗೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಭ್ರೂಣಲಿಂಗ. ಬುಯಾಗಳು ಯಾವ ರಾಜ್ಯದಲ್ಲಿ ವಾಸಿಸುವ ಆದಿವಾಸಿಗಳಾಗಿದ್ದಾರೆ? ಪಶ್ಚಿಮ ಬಂಗಾಳ, ನಾಗಾಲ್ಯಾಂಡ್, ಅಸ್ಸಾಂ, ಕೇರಳ. ಬುಯಾಗಳು ಅಂತಕ್ಕಂಥ ಆದಿವಾಸಿ ಜನಾಂಗ ಯಾವ ರಾಜ್ಯದಲ್ಲಿ ವಾಸಿಸ್ತಪ್ಪ ಅಂತಂದರೆ ಪಶ್ಚಿಮ ಬಂಗಾಳ. ಆಪ್ಷನ್ 1 ಸರಿಯಾದಂಥ ಉತ್ತರ. ಒಂದು ನಿರ್ದಿಷ್ಟ ಬಗೆಯ ಪ್ರಾಣಿಗಳು ಅದೇ ಬಗೆಯ ಇನ್ನೊಂದು ಪ್ರಾಣಿಯನ್ನು ಆಕರ್ಷಿಸುವ ಸಲುವಾಗಿ ಹೊರಸೂಸುವ ರಾಸಾಯನಿಕ ವಸ್ತುವೆಂದರೆ ಹಾರ್ಮೋನುಗಳು, ನ್ಯೂಕ್ಲಿಕ್ ಆಮ್ಲ, ಸ್ಟೆರಾಯ್ಡ್, ಫೆರೋಮೆನ್ಗಳು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಫೆರೋಮನ್ಗಳು. ಮಂಕೀಸ್ ರೋಗವು ಯಾವುದರ ಕೊರತೆಯಿಂದ ಬರುತ್ತದೆ? ಅಯೋಡಿನ್, ಕಬ್ಬಿಣ, ಕ್ಯಾಲ್ಸಿಯಂ, ತಾಮ್ರ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ತಾಮ್ರ. ಮಂಕೀಸ್ ರೋಗವು ತಾಮ್ರದ ಕೊರತೆಯಿಂದ ಬರುತ್ತದೆ. ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸೋಣ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.